ಹ್ಯಾವ್ ಅ ಕ್ವಶನ್ ಸರ್. ಈಗ ರೋಡ್ ಟ್ಯಾಕ್ಸ್ ವಿಚಾರಕ್ಕೆ ಬಂದಾಗ ಇದರಲ್ಲೇ ತಗೊಂಡ್ರೆ ಕಾರ್ ಪೂಲಿಂಗ್ ಮಾಡೋ ಅಂತ ಸಂದರ್ಭದಲ್ಲಿ ಎಲ್ಲರೂ ಈ ಕಾರ್ ಯಾರು ತಗೊಂಡಿರ್ತಾನೆ ಹಿ ವಿಲ್ ಪೇ ದ ರೋಡ್ ಟ್ಯಾಕ್ಸ್. ಸೊ ಅಂತದ್ರಲ್ಲಿ ಕಾರ್ ಪೂಲಿಂಗ್ ಮಾಡೋ ಟೈಮಲ್ಲಿ ಎಲ್ಲ ಶೇರ್ ಮಾಡ್ಕೊಂಡು ಹೋಗೋದಾಯ್ತು ಅಂದ್ರೆ ಸೊ ರೋಡ್ ಟ್ಯಾಕ್ಸ್ ಅಲ್ಲಿ ಏನಾದರೂ ಕನ್ಸೆಷನ್ ಕೊಡ್ತಾರಾ ಸರ್ ಇವರು? ಇಲ್ಲ ಇಲ್ಲ, ದರ್ ಇಸ್ ನೋ ರೋಡ್ ಟ್ಯಾಕ್ಸ್ಗೂ ಇದಕ್ಕೂ ಯಾವ ಸಂಬಂಧನೇ ಇಲ್ಲ. ವಾಟ್ ದೇ ಆರ್ ಟೆಲಿಂಗ್ ಹಿಯರ್ ಈಸ್, ನೀವು ಜನದಟ್ಟಣಿರುವ ಅಂದರೆ ಕೆಲವು ಪ್ರದೇಶಗಳನ್ನು, ನಾಟ್ ಎವ್ರಿ ಬ್ಯಾಂಗ್ಳೂರ್, ನೀವು ಎಲ್ಲ ಬ್ಯಾಂಗ್ಳೂರಲ್ಲಿ ಹೋಗುವಾಗ ನೀವು ಒಬ್ಬರೇ ಹೋದರೆ ನಿಮಗೆ ಟ್ಯಾಕ್ಸ್ ಆಗುತ್ತೆ ಅಂತಲ್ಲ. ನಾವು ಕೆಲವು ಕಂಜೆಸ್ಟೆಡ್ ಏರಿಯಾಗಳನ್ನು ಐಡೆಂಟಿಫೈ ಮಾಡ್ತೀವಿ. ಈಗ ಸಪೋಸ್ ಮೇಕ್ರಿ ಸರ್ಕಲ್, ಈಗ ಸಪೋಸ್ ಇವರ ವಿಧಾನಸೌಧ, ಅಥವಾ ನಾಳೆ ಇವರಿವರ ಮನೆಗೆ ಆಗುವಂಥದ್ದು. ನೀವು ಅರ್ಥ ಮಾಡ್ಕೊಳ್ಳಿ, ಇಲ್ಲಿನೂ ಇನ್ನೊಂದು ಆಗ್ಬೋದು. ಇವರಿಗೆ ಎಲ್ಲೆಲ್ಲಿ ಹೋಗ್ಬೇಕಲ್ಲ, ಇವರಿಗೆ ಫ್ರೀಯಾಗಿ ಹೋಗ್ಬೇಕಲ್ಲ ಆ ರೋಡು, ಇವರ ಮನೆಗಳು ಎಲ್ಲಿ ಇರ್ತವೆ, ಸದಾಶಿವನಗರ ಏರಿಯಾ, ಅಲ್ಲಿಗೆ ಹೋಗ್ಬೇಕಾದ್ರೆ ಫ್ರೀ ಆಗಬೇಕಾದ್ರೆ ಸದಾಶಿವನಗರ ಏರಿಯಾ ಕ್ಲೀನ್ ಆಗಬೇಕಾದ್ರೆ ಒಬ್ಬ ಬರುವಂಗಿಲ್ಲ, ಅಲ್ಲಿ ಫ್ರೀಯಾಗಿ ಆಗಬೇಕು ಅನ್ನುವ ರೀತಿಯಲ್ಲಿ. ಅಂದರೆ ವಾಟ್ ದೇ ಟ್ರೈಂಗ್ ಟು ಸೇ, ಏನವ್ರು ಹೇಳ್ತಾ ಇದ್ದಾರೆ ಅಂದರೆ, ಇಡೀ ಬ್ಯಾಂಗ್ಳೂರಲ್ಲಿ ಸುತ್ತಿದ್ರೆ ಅಲ್ಲ, ಕಂಜೆಸ್ಟೆಡ್ ಏರಿಯಾಗಳಲ್ಲಿ ನೀವು ಆ ರೋಡಲ್ಲಿ ಈವನ್ ದೇ ಕ್ಯಾನ್ ಫಿಕ್ಸ್ ದ ಅವರ್ಸ್. ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ಸಿಲ್ಕ್ ಬೋರ್ಡ್ನ ನೀವು ಜಂಕ್ಷನ್ ಏನಾದರೂ ನೋಡಿದರೆ, ಎಲೆಕ್ಟ್ರಾನಿಕ್ ಸಿಟಿಯಿಂದ ಬರುವವರು ಮತ್ತು ಆ ಕಡೆಯಿಂದ ವೈಟ್ ಫೀಲ್ಡ್ ಐ ಟಿ ಪಾರ್ಕಿಂದ ಬರುವವರು ಎಲ್ಲ ಬಂದು ಅಲ್ಲೊಂದು ಬಾಟಲ್ ನೆಕ್ ಕ್ರಿಯೇಟ್ ಆಗುತ್ತೆ. ಅಲ್ಲಿ ನೀವು ಆ ಟೈಮಲ್ಲಿ ಅಂದರೆ ಸಾಯಂಕಾಲ ಅರೌಂಡ್ 4 o'clock ನೈಟ್ ಅರೌಂಡ್ 9 o'clock ನೀವು ಒಬ್ಬರೇ ಕಾರಲ್ಲಿ ಬಂದರೆ ನಿಮಗೆ ಟ್ಯಾಕ್ಸ್ ಆಗುತ್ತೆ ಅನ್ನೋದು. ಈಗ ನೀವು ನೋಡಿದರೆ ಹೆಬ್ಬಾಳಕ್ಕೆ ಬಂದರೆ ನೀವು ಏರ್ಪೋರ್ಟಿಂದ ಬರುವಂತಹ ಏನು ವೆಹಿಕಲ್ಗಳು ಮತ್ತು ಜನಗಳು ಐ ಟಿ ಪಾರ್ಕು ಎಲ್ಲ ಬಿಟ್ಟಂತಹ ಜನಗಳು ಒಂದು ಕಡೆ ಬಂದಾಗ ಅಲ್ಲಿ ಹೆಬ್ಬಾಳ ನೀವು ಅಲ್ಲಿ ಬಾಟಲ್ ನೆಕ್ ಕ್ರಿಯೇಟ್ ಆಗುತ್ತೆ, ಏರ್ಪೋರ್ಟ್ಗೆ ಹೋಗುವವರಿಗೆ ಕಷ್ಟ ಆಗುತ್ತೆ. ಇಂತಹ ಕೆಲವು ಪ್ರದೇಶಗಳನ್ನು ಐಡೆಂಟಿಫೈ ಮಾಡಿ ಟು ಸ್ಕಿಪ್, ಜನಗಳು ಏನು ಮಾಡ್ತಾರೆ, ಅಲ್ಲಿ ನನಗೆ ಟ್ಯಾಕ್ಸ್ ಆಗುತ್ತೆ, ನಾನು ಅಲ್ಲಿಂದ ಹೋಗಬಾರ್ದು ಅನ್ನುವ ರೀತಿಯಲ್ಲಿ ಮೈಂಡ್ಸೆಟ್ ಕ್ರಿಯೇಟ್ ಆಗಲಿ ಅನ್ನೋದಿದ್ರೂ ಕೂಡ ಅದನ್ನು ಇಂಪ್ಲಿಮೆಂಟ್ ಮಾಡೋದು ಅಷ್ಟೇ ಕಷ್ಟ ಬ್ಯಾಂಗ್ಳೂರಲ್ಲಿ. ಬಟ್ ಆ ರೂಟಲ್ಲಿ ಟ್ರಾವೆಲ್ ಮಾಡೋರು ಈಗ ಟ್ಯಾಕ್ಸ್ ಪೇ ಮಾಡಬೇಕು ಅಂತಂದರೆ ಸರ್, ವೆದರ್ ದೇ ಕ್ಯಾನ್ ಡೈವರ್ಟ್ ದ ರೂಟ್, ಆ ರೂಟಲ್ಲೇ ಹೋಗಬೇಕು ಮಾಡಬೇಕು ಅಂತಂದವರು ಟ್ಯಾಕ್ಸು ಕಟ್ಟಲ್ಲ ನಾವು, ಅಂದರೆ ಈಗ ಫಾಸ್ಟ್ಯಾಗಲ್ಲಿ ದುಡ್ಡು ಕಟ್ ಆಗುತ್ತೆ ಅನ್ನೋ ಥರ ಆಯಿತು ಅಂದರೆ ವಿ ಆರ್ ನಾಟ್ ರೆಡಿ ಟು ಪೇ ದ ಟ್ಯಾಕ್ಸ್, ವೈ ಶುಡ್ ವಿ ಪೇ ಅಂತ ಅಂದ್ಕೊಂಡು. ವೆರಿ 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 ಸಿಂಪಲ್. ಇದು ಸಿಂಗಾಪುರ್, US ಅಥವಾ UK ಅಥವಾ ಯುರೋಪಿಯನ್ ಕಂಟ್ರಿಗಳಲ್ಲಿ ಆಗುತ್ತೆ. ಏನಕ್ಕಾಗುತ್ತಂದರೆ ಇಟ್ ಈಸ್ ಎ ಲಿಮಿಟೆಡ್ ವೆಹಿಕಲ್ಸ್ ಇದ್ದಾವೆ. ಅಲ್ಲೇ RK ಮಿಶ್ರಾ ಅವರು ಮಾತಾಡ್ತಾ ಏನು ಹೇಳಿದ್ರು, ವರ್ಷಕ್ಕೆ 1 ಲಕ್ಷ ವೆಹಿಕಲ್ಗಳು ರಿಜಿಸ್ಟರ್ ಆಗ್ತವೆ ಅನ್ನೋದು. ಅದರಲ್ಲಿ ಮಿಡಲ್ ಕ್ಲಾಸ್ ಇದೆ, ಹೈಯರ್ ಕ್ಲಾಸ್ ಇದೆ, ಲೋವರ್ ಕ್ಲಾಸ್ ಇದೆ, ಎಲ್ಲ ಕ್ಲಾಸ್ ಅವರು ಇವತ್ತು ಅಂಥವರು ಬೆಂಗಳೂರಲ್ಲಿ ನೀವು ನೋಡಿದರೆ ಒಂದು ಮನೆಯಲ್ಲಿ ಒಂದು ಕಾರು ಅಥವಾ ಒಂದು ಬೈಕ್ ಇದ್ದೇ ಇದೆ. ಇಟ್ ಈಸ್ ನೆಸೆಸರಿ ಆಲ್ಸೋ. ನಿಮಗೆ ಬೇಕಾದಂತಹ ಇಟ್ ಈಸ್ ಒನ್ ಮಸ್ಟ್, ಟ್ರಾನ್ಸ್ಪೋರ್ಟೇಷನ್ಗೆ ಮಸ್ಟ್ ಅಂತ ಹೇಳುವ ಸ್ಥಿತಿಯಲ್ಲಿ ಇರುವಾಗ ನೀವು ಎಲ್ಲಿದ್ದನ್ನೋ ಸ್ಟಡಿ ಮಾಡಿ ಅದನ್ನು ಬೆಂಗಳೂರಿಗೆ ತಂದು ಹಾಕ್ತೀನಿ ಅಂತ ಹೇಳಿದ್ರೆ ಇಂಪಾಸಿಬಲ್. ಫಸ್ಟ್ ನೀವು ಬೆಂಗಳೂರಲ್ಲಿ ಆ ರೀತಿಯ ಇನ್ಫ್ರಾಸ್ಟ್ರಕ್ಚರನ್ನು ರೆಡಿ ಮಾಡಬೇಕು, ಆ ರೀತಿಯ ರೋಡ್ಗಳಿರಬೇಕು, ಆ ರೀತಿಯ ಸಿಸ್ಟಮ್ ಇರಬೇಕು. ಇಲ್ಲಿ ನೋಡ್ರೆ ದನನೂ ಅಲ್ಲೇ ಹೋಗೋದು, ನಾಯಿನೂ ಅಲ್ಲೇ ಹೋಗೋದು, ಮಗುನೂ ಅಲ್ಲೇ ಹೋಗೋದು, ಹೆಂಗಸರು ಅಲ್ಲೇ ಹೋಗೋದು, ಆ್ಯಂಬುಲೆನ್ಸು ಅಲ್ಲೇ ಬರೋದು, ಇವ್ರದ್ದು ಏನು ವ್ಯಾನ್ಗಳು, ಇವರ ಹಿಂದೆ 4 ಪೊಲೀಸ್, ಹಿಂದೆ 4 ಪೊಲೀಸ್, ಅದರ ಮಧ್ಯೆ CM DCM ಕೂತ್ಕೊಂಡು ಅಲ್ಲೇ ಹೋಗೋದು, ಅದರ ಮಧ್ಯೆ 1,000 ಗುಂಡಿಗಳು. ಇದು ಅಡ್ವೆಂಚರ್ ಪಾರ್ಕ್ಗೆ ಹೋದಂಗೆ ಆಗ್ತಾ ಇದೆ ಬೆಂಗಳೂರು. ನೋಡಿ, ನಮ್ಮ ಅಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ. ಇಟ್ ಲುಕ್ಸ್ ಲೈಕ್ ಬ್ಯಾಂಗ್ಳೂರ್. ನೋ, ನೀವು ಬಿಹಾರ್ ನೋಡ್ದಂಗೆ ಆಗ್ತಾ ಇದೆ. ನಾವು ಬಿಹಾರದಲ್ಲಿ ರೋಡ್ಗಳನ್ನು ಯಾವ ರೀತಿಯಾಗಿ ನೋಡ್ತಾ ಇದೀವೋ, ನಾವು ಮುಂದೆ ಬೆಂಗಳೂರಲ್ಲಿ ಕೂತ್ಕೊಂಡು ನೋಡ್ರೆ ಬೆಂಗಳೂರು ಸಿಲಿಕಾನ್ ಸಿಟಿ ಹೆಂಗಿದೆ, ಬಿಹಾರ್ ಹೆಂಗಿದೆ ಅಂತ ತೋರಿಸ್ತಾ ಇದ್ವು. ಟುಡೇ ಇಟ್ ಈಸ್ ವರ್ಸ್ಟ್ ದೆನ್ ಬಿಹಾರ್. ಇವತ್ತು ಹಾಕಿದ ತೇಪೆಗಳು ನಾಳೆ ಇರಲ್ಲ, ಇವತ್ತು ನೋಡಿದ ರಸ್ತೆಗಳು ನಾಳೆ ರಸ್ತೆಗಳು ಇರಲ್ಲ, ಇವತ್ತು ನೋಡಿದ ಸಿಗ್ನಲ್ ನಾಳೆ ಇರಲ್ಲ, ಇವತ್ತು ನೋಡಿದ ಟರ್ನ್ ನಾಳೆ ಇರಲ್ಲ. ಅಂತಹ ಸ್ಥಿತಿ ಇರುವಾಗ ನೀವು ಬೆಂಗಳೂರಲ್ಲಿ ನಿಮ್ಗೆ ಗೊತ್ತಾ, ಗೂಗಲ್ ಏನು ತೋರಿಸುತ್ತಲ್ಲ ನಿಮಗೆ, ಗೂಗಲ್ ಮ್ಯಾಪಲ್ಲಿ ನೀವು ಹೋಗ್ತವಲ್ಲ, ಅದು ಕನ್ಫ್ಯೂಸ್ ಆಗಿಬಿಡುತ್ತೆ. ಬೇರೆ ಎಲ್ಲ ನೀವು ಎಲ್ಲ ಇದರಲ್ಲಿ ಇದಾಗುತ್ತೆ. ಇಲ್ಲಿ ಏನು ಗೊತ್ತಾ, ಇವತ್ತು ಅದು ತೋರಿಸ್ತಾ ಇರುತ್ತೆ, ಅಲ್ಲಿ ಇವತ್ತು ರೋಡೇ ಬಂದ್ ಮಾಡಿರ್ತೀವಿ ನಾವು, ಅದು ತೋರಿಸ್ತಾ ಇರುತ್ತೆ, ಹೋಗು ನೀವು ಅಂತ ಹೇಳಿದ್ರೆ ಅಲ್ಲಿ ಹಳ್ಳ ತೋಡಿರ್ತಾರೆ, ಅವನು ಅದನ್ನು ಗೂಗಲ್ ಮ್ಯಾಪ್ ತಗೊಂಡು ಹೋದರೆ ಅವನು ಹಳ್ಳಕ್ಕೆ ಬಿಡಬೇಕು. ಅಂಥ ಪರಿಸ್ಥಿತಿ ಬೆಂಗಳೂರಲ್ಲಿ ಇಂಪಾಸಿಬಲ್ ಟು ಡೂ. ಇಂತಹ ಒಂದು ಏನಾದರೂ ಅಡ್ವೆಂಚರ್ಗೆ, ಈಗ ನೋಡಿ ಇವ್ರು ಹೇಳ್ತಾರೆ ಓವರ್ ಆಲ್ ರೋಡ್ಸ್, ರಿಂಗ್ ರೋಡಲ್ಲಿ ನಾವು ಟ್ರಕ್ಗೆ ಅಂತ ಮಾಡಿದ್ವಿ, ಔಟ್ಸ್ಕರ್ಟ್ ಆಫ್ ದ ಬ್ಯಾಂಗ್ಳೂರ್. ಇವತ್ತು ನೀವು ರಿಂಗ್ ರೋಡ್ಗಳನ್ನು ನೋಡಿದರೆ ಅದು ಇನ್ಸೈಡ್ ಸಿಟಿ ಇದೆ, ಸಿಟಿ ಬೆಳೆದು ಹೋಗಿದೆ. ಇವತ್ತು ನೀವು ಹೇಳ್ತೀವಿ ನಾವು, ಹೌದು 10 ಗಂಟೆವರೆಗೆ ಬೆಳಿಗ್ಗೆ ಅಥವಾ ಸಂಜೆ 5 ಗಂಟೆಯಿಂದ ಟ್ರಕ್ಗಳು ಸಿಟಿಗೆ ಎಂಟರ್ ಆಗಲಿಕ್ಕೆ ಇಲ್ಲ ಅನ್ನೋದು ಈ ಪಾಲಿಸಿ ಬೇರೆ ಕಂಟ್ರಿಗಳಲ್ಲೂ ಇದೆ. ಅದನ್ನಾದರೆ ಅಲ್ಲಿ ಪೊಲೀಸ್ಗಳು ನಿಂತಾರೆ, ಟ್ರಕ್ಗಳನ್ನು ಲೈನಾಗಿ ಒಂದು ಕಡೆ ನಿಲ್ಲಿಸ್ತಾರೆ, ಅದಕ್ಕೊಂದು ಮೈಂಡ್ಸೆಟ್ ಕ್ರಿಯೇಟ್ ಆಗುತ್ತೆ, ಅವರು ವೆಯ್ಟ್ ಮಾಡ್ತಾರೆ, ಅದರ ನಂತರ 10 ಗಂಟೆ ಬರ್ತಾರೆ. ಇಟ್ ಈಸ್ ನಾಟ್ ನೆಸೆಸರಿ ಬರಲೇಬೇಕನ್ನೋದು. ಟ್ರಕ್ಕು ಅವರು ಈವ್ನಿಂಗ ನೈಟ ಬಂದು ಡೆಲಿವರಿ ಮಾಡಿ ಹೋಗ್ತಾರೆ.
ಅದು ಬಿಟ್ಟರೆ ಔಟ್ಸ್ಕರ್ಟ್ ಅಂದರೆ ಔಟರ್ ರಿಂಗ್ ರೋಡಲ್ಲಿ ಅವುಗಳಿಗೆ ಪ್ರಯಾಣ ಮಾಡ್ಬೋದು, ಇನ್ಸೈಡ್ ಸಿಟಿ ಬರಬೇಡಿ ಅಂತ. ಬಟ್ ಇಲ್ಲಿ ಕಾಮನ್ ಪರ್ಸನ್ ಟ್ರಾವೆಲ್ ಮಾಡಬೇಕು. ಎವ್ರಿ ಡೇ ಅವನ ಕಾಮನ್ ನೀಡ್ ಇದೆ. ಅವನು ಮನೆ ಬಿಟ್ಟ ಮೇಲೆ ಅವನ ಕೆಲಸನೇ ಟ್ರಾವೆಲಿಂಗ್, ಅವನು ಹೋಗಲೇಬೇಕು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ. ನೀವು ಹೇಳ್ತೀರಿ ಒಂದು ಪರ್ಸನ್, ಸಪೋಸ್ ಐ ಆಮ್ ಪಾಸಿಂಗ್ ಫ್ರಮ್ ಏರ್ಪೋರ್ಟಿಂದ ನಾನು ಸಪೋಸ್ ಸಿಂಗಲ್ ಆಗಿ ನೀವು ಜಯನಗರದವರೆಗೆ ಹೋಗ್ತೀನಿ ಅಂತ ಹೇಳಿ, ಇವರ ಅಷ್ಟರವರೆಗೆ ಇವ್ರದ್ದು 10 ಪಾಯಿಂಟ್ಗಳಲ್ಲಿ ಏನಾದರೂ ಕಂಜೆಷನ್ ಪಾಯಿಂಟ್ ಅಂತ ಇದ್ದರೆ, 10 ಕಡೆ ನಾನು ಕಂಜೆಷನ್ ಪಾಯಿಂಟ್ ಅಂತ ಇದ್ದರೆ ಹೌ ಕೆನ್ ಈ ಸರ್ವೈವ್? ನೀವು ಮೊದಲೇ ಇಲ್ಲಿ ನೀವು ಪೆಟ್ರೋಲ್ ರೇಟ್ ಏನು, ಡೀಸೆಲ್ ರೇಟ್ ಏನು ಅಂತ ನಾವು ನೋಡ್ತಾ ಇದ್ದೀವಿ. ದಿನ ಬಳಕೆ ಪದಾರ್ಥಗಳ ಬೆಲೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿರೋದ್ರಿಂದ ಲೈಫ್ ಲೀಡ್ ಮಾಡೋದು ಬಹಳ ಒಬ್ಬ ಕಾಮನ್ ಪರ್ಸನ್ ಇವ್ರು ಹೇಳ್ಬೋದು ಸರ್ ಗ್ಯಾರಂಟಿಲಿ 2,000 ಕೊಟ್ಟು 20,000 ಖರ್ಚಾಗ್ತಾ ಇರುವಂತಹ ಸಂದರ್ಭಗಳನ್ನ ನಾವು ಬಹಳಷ್ಟು ನೋಡ್ತಾ ಇದೀವಿ. ಒಂದು ನಾರ್ಮಲ್ ಸಂಸಾರ ನಡೆಸೋದು ಇವತ್ತು ಬಹಳ ಕಷ್ಟ ಇದೆ ಸರ್. ಈ ಡಿ ಕೆ ಶಿವಕುಮಾರ್ ಹತ್ರ ನಮಗೆಲ್ಲ ಹೈ ಹೋಪ್ಸ್ ಇತ್ತು. ಹೈ ಹೋಪ್ಸ್ ಅಂದರೆ DCM ಆಗಿದ್ದರು, ಬೆಂಗಳೂರು ಡೆವಲಪ್ಮೆಂಟು ಮತ್ತು BDA ಎರಡನ್ನೂ ಅವರ ಅಂಡರಲ್ಲಿತ್ತು. ಆ್ಯಂಡ್ ಎ ಕಾರ್ಪೊರೇಟ್ ಕಲ್ಚರ್ ಮ್ಯಾನು, ಬಿಸ್ನೆಸ್ ಗೊತ್ತಿತ್ತು. ನಾವೆಲ್ಲ ಎಣಿಸ್ಕೊಂಡಿದ್ವಿ ಬೆಂಗಳೂರಿಗೆಂದು ವರದಾನ ಆಗ್ತಾರೆ ಇವರು, ಏನೋ ಮಾಡ್ತಾರೆ ಅಂತ ಹೇಳೋದು. ಬಟ್ ದ ವೇ ಇಟ್ ಈಸ್ ಗೋಯಿಂಗ್ ಏನೋ ಅಷ್ಟು ತೃಪ್ತಿಕರ ಇಲ್ಲದ ರೀತಿಯಲ್ಲಿ ಇವತ್ತಿದೆ ಬೆಂಗಳೂರು. ಬೆಂಗಳೂರು ಇದ್ದ ರೀತಿಗಿಂತಲೂ ದಿನದಿಂದ ದಿನಕ್ಕೆ ಓನ್ಲಿ ಟ್ಯಾಕ್ಸ್ ಕಲೆಕ್ಷನ್ ಮಾಡೋದು ಎಲ್ಲ ಪ್ರಾಪರ್ಟಿ ಟ್ಯಾಕ್ಸಿಂದ ಹಿಡಿದು ಎವ್ರಿ ರೇಟ್ ಈಸ್ ಇನ್ಕ್ರೀಸಿಂಗ್, ಕರಪ್ಷನ್ ಈಸ್ ಇನ್ಕ್ರೀಸಿಂಗ್, ಬಟ್ ಬ್ಯಾಂಗ್ಳೂರ್ ಈಸ್ ನಾಟ್ ಚೇಂಜಿಂಗ್. ವೆರಿ ಡಿಸಾಸ್ಟರ್.